ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೋಗೋಣ ಆಚೆ. ಇವಾಗ ಸ್ವಲ್ಪ ಗಾಡಿ ವಾರ್ಮ್ ಅಪ್ ಆಗಲಿ. ತುಂಬ ದಿನ ಆಯಿತು ನಾನು ಗಾಡಿ ತೆಗೆದು ಆಚೆ. ಅಷ್ಟೇ, ಇವಾಗ ಹೋಗೋಣ. 310 ಹಾಕಿ ಪೆಟ್ರೋಲ್. 310 ಹಾಂ. ನಾನು ಗೂಗಲಲ್ಲಿ ಹಂಗೆ ಸ್ಕ್ರಾಲ್ ಮಾಡಿ ನೋಡ್ತಿದ್ದಂಗೆ ಈ ಲೊಕೇಶನ್ ಸಿಕ್ತು. ಚೆನ್ನಾಗಿತ್ತು ಇಮೇಜಸ್ ಎಲ್ಲ. ಸೀರಿಯಸ್ ಆಗಿ ಒಂದು ಮೊಬೈಲ್ ಹೋಲ್ಡರ್ ಥರ ಇಲ್ಲಿ ಹಿಡ್ಕೊಳಕ್ಕೆ ತೊಗೊಬೇಕು, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ನಾವು ಅಲ್ಲಿ ಇಲ್ಲಿ ಆಚೆ ಹೋದಾಗ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ಇನ್ಕನ್ವೀನಿಯೆಂಟ್. ಕೆಂಗೇರಿ ರೂಟ್ ಮೇಲೆ ಹೋಗ್ತಾ ಇರೋದು. ಇವಾಗ ಚೆಕ್ ಮಾಡ್ಕೊಳ್ಳೋಣ ಆಡಿಯೋ ಹೇಗೆ ಕ್ಯಾಪ್ಚರ್ ಆಗಿದೆ ಅಂತ. ಲಾಸ್ಟ್ ಟೈಮ್ ಹಿಂಗೆ ಆಡಿಯೋನೇ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ. ನಾನು ಹಿಡ್ದಿದ್ದೆಲ್ಲ ಅಷ್ಟು ವ್ಲಾಗು ವೀಡಿಯೋ ಎಲ್ಲ ವೇಸ್ಟ್ ಆಗೋಯ್ತು. ಅದಕ್ಕೆ ರೋಡು ಎಲ್ಲೂ ಟರ್ನ್ ಇಲ್ಲ. ಸ್ವಲ್ಪ ಫೋಟೋ ಎಲ್ಲ ತೊಗೊಳ್ಳೋಣ. ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಫೋಟೋ ತೊಗೊಂಡೆ. ಲೆಟ್ಸ್ ಗೋ ಬೇಬಿ. ಸ್ವಲ್ಪ ಮುಂದೆ ಬಂದ್ಬಿಟ್ಟಿದೀವಿ. ರೈಟ್ ತಗೊಬೇಕು ಅನ್ಸುತ್ತೆ. ಮುಂದೆಗಡೆ ಚಿಕ್ಕದು ರೋಡು, ಬಟ್ ಚೆನ್ನಾಗಿದೆ ಫೀಲು. ಅದೇ ಅನ್ಸುತ್ತೆ ಬೆಟ್ಟ. ಇಲ್ಲಿ ಯಾವ ಕಡೆ ಟರ್ನ್ ಮಾಡಬೇಕು? ಸ್ಟ್ರೈಟ್ ಅಂತ ತೋರಿಸ್ತಾ ಇದೆ. ಡೆಡ್ ಎಂಡ್ ಆಯ್ತು. ಸ್ವಲ್ಪ ಆಫ್ ರೋಡು, ಹುಷಾರಾಗಿ ಹೋಗ್ಬೇಕು. ಪ್ಲೇಸ್ ನೋಡು ಗುರುವೆ. ಬೆಟ್ಟ ಮೇಲ್ಗಡೆ ನೋಡಿ ಫುಲ್ಲು ಫಾಗು. ಅದ್ರ ಮೇಲೆಲ್ಲ ಹೋಗೋಕ್ಕಾಗುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಗಾಡಿ ಹೋದ್ರೆ ದಬಾಯಿಸ್ಬೋದು, ಬಟ್ ಗೊತ್ತಿಲ್ಲ. 2 ಫೋಟೋ ತಗೊಳ್ಳೋಣ ಈ ಲೊಕೇಶನಲ್ಲಿ. ನೈಸ್ ಆಫ್ ರೋಡ್ ಬೇಬಿ. ಬಾಂಬಿದೆ ಗುರು. ಮೇಲ್ಗಡೆ ಗಾಡಿ ಹತ್ತಿಸ್ಬೋದಾ ಅಂತ ಒಂದ್ಸರಿ ನೋಡ್ತೀನಿ. ಮ್ಯಾಕ್ಸಿಮಮ್ ಇಲ್ಲಿವರೆಗೂ ತರ್ಬೋದು ಗಾಡಿನ. ಇಲ್ಲಿಂದ ಬೇಕಾದ್ರೆ ಅಲ್ಲಿ ಫೋಟೋ ಶೂಟ್ ಮಾಡ್ಬೋದು. ಇಲ್ಲೊಂದು ಬೆಟ್ಟ ಇದೆ, 3 ಪೀಕ್ಸ್ ವ್ಯೂ ಪಾಯಿಂಟ್ ಅಂತ ಈ ಲೊಕೇಶನ್ ಹೆಸರು. 3 ಪೀಕ್ಸ್ ಅಂದರೆ ಇದೊಂದು, ಮತ್ತು ಇಲ್ಲೊಂದಿದೆ ನೋಡಿ. ಇದೊಂದು 2 ಆಯಿತು. 3ನೇದು ಅಲ್ಲಿ ಕಾಣಿಸ್ತಾ ಇದೆ. ಅದಿರ್ಬೇಕು ಮೋಸ್ಟ್ಲಿ 3ನೇದು. ಡ್ರೋನ್ ಇದ್ರೆ ಚೆನ್ನಾಗಿರೋದು ಮೇಲ್ಗಡೆ ವ್ಯೂ ಕ್ಯಾಪ್ಚರ್ ಮಾಡೋಕ್ಕೆ, ಬಟ್ ಡ್ರೋನ್ ಇಲ್ಲ ಗುರುವೇ. ಸೊ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಇದೇ ಲೊಕೇಶನ್ಗೆ ಬಂದರೆ ಡ್ರೋನ್ ಥರನ ಸ್ವಲ್ಪ ಮೇಲೋಗಿ ನೋಡೋಣ ಹೇಗೆ ಕಾಣಿಸ್ತಾ ಇದೆ ವ್ಯೂ ಅಂತ. ಪೀಕ್ ಇನ್ನೂ ಸಕ್ಕದಾಗ ಕಾಣ್ತಾ ಇದೆ. ಅವಾಗ ಎಲ್ಲ ಕುಡಿದ್ಬಿಟ್ಟು ನೋಡಿ, ಗ್ಲಾಸ್ಗಳೆಲ್ಲ ಹಾಕಿಟ್ಟವ್ರು ಇಲ್ಲಿ. ಒಡೆದೋಗಿರೋ ಗ್ಲಾಸ್ಗಳು, ಅದು ಇದು. ಕುಡಿತೀರಾ, ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕು. ಅಲ್ಕ ನನ್ನ ಮಕ್ಕಳು ಮಾಡೋ ಕೆಲಸಗಳಿಂದ ಹಿಂಗೆ ಬರ್ಬೋದಾ ಗುರು ಮೇಲೆ. ಅದೇ ಚೆಕ್ಔಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿದೆ ವ್ಯೂ, ಇಲ್ಲಿ ನಿಲ್ಲಿಸ್ಬೋದು. ಅದೇ ಇವಾಗ ನಾನು ಆ ಕಡೆಯಿಂದ ಬರಬೇಕಾಗ್ತದೆ. ಈ ವ್ಯೂ ಬೇಕು ಅಂದರೆ ನೋಡ್ತೀನಿ. ಅಲ್ಲೆಲ್ಲಾದ್ರೂ ಗಾಡಿ ಮೇಲ್ ತರಕ್ಕಾದ್ರೆ ತಂದ್ಬಿಡ್ಬೋದು, ಬಟ್ ತಿರ್ಗಾ ಇಳಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಇಲ್ಲಿಂದ ಇಷ್ಟು ದೂರ ಬರ್ಬೋದು, ಬಟ್ ಇಲ್ಲಿ ಹತ್ಸೋದು ಕಷ್ಟ ಆಗುತ್ತೆ. ತಿರ್ಗಾ ಇಳಿಸೋದು ಹುಷಾರಾಗಿ ಇಳಿಸ್ಬೇಕು, ಬಿದ್ದರೆ ಬಾಡಿ ಡ್ಯಾಮೇಜ್ ಗಾಡಿದು. ಕಲ್ಲು ಸೈಡಿಗೆ ಹೋಗೋಕ್ಕಾಗುತ್ತಾ ನೋಡಿ. ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಬೇಡ ಅಂತ ಅನ್ನಿಸ್ತಾ ಇದೆ. ಟ್ರೈ ಮಾಡೋಣ, ಮೇಲೆ ಹತ್ಸೋಣ ಇವಾಗ. ಅದಕ್ಕೆ ನಾನು ಒಂದ್ಸರಿ ಚೆಕ್ಔಟ್ ಮಾಡಿದೆ, ಹೋಗೋಕ್ಕಾಗುತ್ತಾ ಏನು ಅಂತ. ಸಾಧನೆ ಮಾಡ್ತಾ ಇದ್ದೀನಿ ಗುರು ಇವತ್ತು. ಫೈನಲಿ ಯಾರೋ ಇದ್ದಾರಲ್ಲಪ್ಪ ಅಲ್ಲಿ. ಕವರೇ ಅಲ್ಲ ಗುರು, ಕವರ್ ಪ್ಲೇಸ್ ನೋಡಿ. ಗಾಡಿ ಇಲ್ಲಿ ನಿಲ್ಸಿದ್ದೀನಿ. ಮೇಲೆ ಹತ್ತಿಸ್ಬೋದಾ ಬೇಡವಾ? ಬೇಡ ಅನಿಸುತ್ತೆ. ಇದೇ ಪರ್ಫೆಕ್ಟ್ ಅನ್ನಿಸ್ತಾ ಇದೆ. 3 ವ್ಯೂ ಪಾಯಿಂಟ್ ಕಾಣಿಸೋಕ್ಕೆ. ಇದೊಂದು ಮತ್ತು ಈ ಕಡೆ ಒಂದಿದೆ.
ಅದು ಬಿಟ್ಟರೆ ನೆಕ್ಸ್ಟು ಈ ಕಡೆ ಒಂದಿದೆ, ಮರ ಸ್ವಲ್ಪ ಅಡ್ಡ ಇದೆ. ಇವಾಗ ಹತ್ಸೋದೆಲ್ಲ ಇಂಪಾರ್ಟೆಂಟು, ತಿರ್ಗಾ ಇಳ್ಸೋದು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಇಳಿಸ್ಬೇಕು. ಕೆಳಗಡೆ ಡ್ರಾಪ್ ಆದರೆ ಫೇರಿಂಗ್ ಎಲ್ಲ ಹೋಗೇ ಅಂದ್ಕೊಳ್ಳಿ. ಸ್ವಲ್ಪ ಹಿಂದೆ ನಿಲ್ಸಿದ್ರೆ ವ್ಯೂ ಪಾಯಿಂಟ್ ಕರೆಕ್ಟ್ ಆಗಿರುತ್ತೆ ಅನ್ಸುತ್ತೆ. ಸ್ವಲ್ಪ ಹಿಂದೆ ನಿಲ್ಸ್ತೀನಿ ಗಾಡಿನ. ಅಲ್ಲಿ ಮೇಲ್ ನೋಡು ಗುರು, ಅಲ್ಲಿ ಯಾವುದು ಗುರು ಪ್ಲೇಸ್ ಇದು? ಮೇಲ್ಗಡೆ ಹೋಗೋ ಥರ ಎದ್ಬಿಟ್ಟಿದ್ರೆ ಬಾಂಬ್ ಅನ್ಕೊಳ್ಳಿ. ನೋಡಿ ಹೆಂಗಿದೆ ಫಾಗ್ ಅಲ್ಲಿ ಮೇಲೆ, ಸಕ್ಕದಾಗಿದೆ ಗುರು. ಕಡೆ ನೋಡಿ ಆ ಪೀಕ್ ಹತ್ರನು ಫುಲ್ ಫಾಗು. ವ್ಯೂ ಮಸ್ತಾಗಿದೆ ಗುರು. ಅಲ್ಲಿ ನೋಡ್ಬೋದು ಹಿಂದೆ ನೀವು 3 ಪೀಕ್ಸ್ ವ್ಯೂ ಪಾಯಿಂಟ್ ಅಂತ ಈ ಲೊಕೇಶನ್ ಹೆಸರು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಲೊಕೇಶನ್ ನಿಮ್ಗೆ ಸಿಗುತ್ತೆ. ಇದು ಫಸ್ಟ್ ಪೀಕು, ಸೆಕೆಂಡ್ ಬಂದ್ಬಿಟ್ಟು ಈ ಕಡೆ ಇದೆ ಹಿಂದೆ ನೋಡಿ, ಸೆಕೆಂಡ್ ಅದು. ಮತ್ತೆ ಥರ್ಡ್ ಬಂದ್ಬಿಟ್ಟು ಈ ಕಡೆ ಹಿಂದೆ ಇದೆ ನೋಡಿ. ಅದು ಅಷ್ಟು ಕ್ಲಿಯರ್ ಆಗಿಲ್ಲ ನಿಮಗೆ ವಿಸಿಬಲ್ ಆಗಿ ಅನ್ಸುತ್ತೆ ಮೋಸ್ಟ್ಲಿ. ಇದು 3ನೇದು. ಲೊಕೇಶನ್ ಅಂತೂ ಸೈಕ್ ಆಗಿದೆ ಅನ್ಕೊಳ್ಳಿ, ಚೆನ್ನಾಗಿದೆ ಫೀಲು. ಅವಾಗ ಬರ್ಬೇಕು ಆಚೆ. ಈ ಪ್ಲೇಸ್ಗೆ ನಾನು ಒಬ್ಬನೇ ಬಂದಿರೋದು, ಬೇರೆ ಯಾರು ಇಲ್ಲ. ಸೋಲೋ ರೈಡ್ ಥರ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಈ ನೇಚರು ವೀಕೆಂಡ್ಸ್ ಆದರೆ ಈ ಥರ ಎಲ್ಲ ಬರಬೇಕು ಅನ್ಸುತ್ತೆ ಮೋಸ್ಟ್ಲಿ. ಸನ್ ರೈಸ್ ಆಗ್ತಾ ಇರೋದು. ನಾವು ಆ್ಯಕ್ಚುಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇರೋದು. ಇವಾಗ ಹಂಗೆ ಸೂರ್ಯ ಎದ್ದೊಳ್ತವನೆ. ಇವಾಗ ಟೈಮ್ ಬಂದ್ಬಿಟ್ಟು 7:44 ಆಯಿತು. ವ್ಯೂ ಅಂತೂ ಸಕ್ಕದಾಗಿದೆ ನೋಡೋಕ್ಕೆ. ಸ್ವಲ್ಪ ಬಾಯ್ಸ್ ಜೊತೆ ಬಂದ್ಬಿಟ್ರೆ ಇಲ್ಲೆಲ್ಲ ಸಕ್ಕದಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ನನಗೆ ಏನಂತ ಅನ್ನಿಸ್ತು ಅಂದರೆ, ನಾನು ಸ್ವಲ್ಪ ಸೋಲೋ ರೈಡ್ ಹೋಗೋಣ, ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ, ಹೋಗ್ಬೇಕು ಒಬ್ಬನೇ ಅಂತ. ಸೊ ಅದಕ್ಕೆ ನಾನು ಈ ಲೊಕೇಶನ್ ಫಿಕ್ಸ್ ಮಾಡೋಣ. ಸುತ್ತಮುತ್ತ ನೋಡ್ಬೋದು ನೀವು, ಬರೀ ಒಂಥರ ಫುಲ್ಲಾಗಿ ನೇಚರು, ಬರೀ ಮರ ಗಿಡ ಅವುಗಳೇ. ಒಂದು ಸ್ವಲ್ಪ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗ ಹೊರಡೋಣ, ಟೈಮ್ ಆಯಿತು. ಬಿಸಿಲು ಬಂದ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ. ತುಂಬ ಹುಷಾರಾಗಿ ಇಳಿಸ್ಬೇಕು ಗುರು, ಇಲ್ಲಾಂದರೆ ಸಿಕ್ಕಾಪಟ್ಟೆ ತಲೆನೋವು. ಹೆಂಗಿದೆ ನೋಡಿ ಅದು. ಈ ರೂಟೇ ಬಂದ್ವಿ, ಹಂಗೆ ಹೋಗೋಣ ಇವಾಗ. ಆಫ್ ರೋಡ್ ಬಾಂಬ್ ಆಗಿದೆ ಗುರು ಇಲ್ಲಿ ಓಡ್ಸೋಕ್ಕೆ ಗಾಡಿ. ಸ್ವಲ್ಪ ಅಡ್ವೆಂಚರ್ ಗಾಡಿ ತಂದ್ಬಿಟ್ಟಿದ್ರೆ ಮಸ್ತ್ ಅನ್ಕೊಳ್ರಿ. ತುಂಬಾ ಇದೆ ಗುರು ಹತ್ರದಲ್ಲೇ ಸ್ಪಾಟು. ನಾನು ಗೂಗಲ್ ಮಾಡಿದಾಗ ನಿಯರ್ ಬೈ ಪ್ಲೇಸಸ್ಸು ತುಂಬಾ ಇದೆ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಯಾವ್ದು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದೇ ಥರ ತುಂಬ ವೀಡಿಯೋಸ್ ಆಗಲಿ ಎಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಅದಕ್ಕೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮರಿಬೇಡಿ. ಆದಷ್ಟು ನನಗೆ ಹೆಂಗಿರಬೇಕು ಅಂದರೆ, ನಾನು ಟಾಪ್ ಗೇರ್ಸಲ್ಲಿ ಜಾಸ್ತಿ ಓಡಿಸಲ್ಲ. ನನಗೆ ಹಿಂಗೆ ಪುಲ್ ಮಾಡಿದ ತಕ್ಷಣ ಪುಲ್ ಹಾಕ್ಬೇಕು ಬೇಗ. ಫಸ್ಟ್ ಗೇರ್ ಹಾಕ್ಬಿಟ್ರೆ ಇವಾಗ ಈ ಥರ ಎದ್ದಾಗ ನನಗೆ ಪವರ್ ಫೀಲ್ ಆಗಲ್ಲ. ಸೊ ನಾನು ಡೌನ್ ಶಿಫ್ಟಲ್ಲೇ ಓಡಿಸ್ತೀನಿ ಗಾಡಿ, ನನಗೆ ಆ ಪವರ್ ಫೀಲ್ ಆಗೋಕ್ಕೆ. ಯಾರಪ್ಪ ಇವನು ಬೆನ್ಸ್ ಹಿಡ್ಕೊಂಡು ಇಷ್ಟು ಮೆತ್ತಗೆ ಹೋಯ್ತವನೇ. ಇವಾಗ ಜಸ್ಟ್ ಮನೆಗೆ ಬಂದೆ, ಸ್ವಲ್ಪ ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇನ್ಸ್ಟಾಗ್ರಾಮ್ದು, ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೋಟೋ ಬಾಸ್ ಕನ್ನಡ.